ನಮಸ್ಕಾರ. ಮಾಲಿಕೆ 4, ಪುಸ್ತಕ ಪರಿಚಯ 3. ತಿಂಗಳ ವಿಶೇಷ ಸಂಗೀತ ಸಾಹಿತ್ಯ ಕಾದಂಬರಿಗಳು. ಪುಸ್ತಕದ ಹೆಸರು ಸಂಗೀತ ಲೋಕದ ಸವಿನೆನಪುಗಳು. ಲೇಖಕರು ಶಿರೀಷ ಜೋಶಿ. ಅಭಿಪ್ರಾಯ ಕವಿತಾ ಭಟ್. ಓದುತ್ತಿರುವವರು RP ರಘೋತ್ತಮ. ಸಂಗೀತ ಎನ್ನುವುದೊಂದು ಅಮಿತ ಸಾಗರವೇ ಸರಿ. ಕಡಲೊಳಗೆ ಎಣಿಸಲಸಾಧ್ಯವಾದ ತೆರೆಗಳು ಉದ್ಭವಿಸುತ್ತಲೇ ಇರುವಂತೆ ಸಂಗೀತದಲ್ಲೂ ಕಲಿಕೆ ಮುಗಿಯಿತೆನ್ನುವ ಹಂತವೇ ಇರುವುದಿಲ್ಲ. ಒಬ್ಬ ನಿಜ ಸಾಧಕ ಆ ಹಂತ ತಲುಪಬಾರದು ಕೂಡ. ಸಂಗೀತ ಕಲಿಕೆಯ ತಮ್ಮ ಅನುಭವಗಳನ್ನು ಮೆಲುಕು ಹಾಕುವಾಗಲೆಲ್ಲ ನನ್ನ ಗುರುಗಳು ತಾವು ಯಾವತ್ತೂ ಎದುರಿಸುವ ಪ್ರಶ್ನೆ, ಇಷ್ಟು ವಯಸ್ಸಾದರೂ ಕಲಿತು ಮುಗಿಯಲಿಲ್ಲವಾ ಎನ್ನುವುದೇ ಆಗಿರುತ್ತದೆ. ಕೇಳುವ ಸಂಬಂಧಿಕರ ಮುಂದೆ ನಾನು ಹೇಳುವುದು ಒಂದೇ ಮಾತು, ಖಂಡಿತ ಮುಗಿದಿಲ್ಲ. ಮುಗಿಯಿತು ಎನ್ನುವ ದಿನ ಕೂಡ ನನ್ನ ಜೀವನದಲ್ಲಿ ಬರದೇ ಇರಲಿ. ನನ್ನ ಕಲಿಕೆ ನಿರಂತರ. ಅದು ಮುಗಿದ ದಿನ ನಾನೂ ಮುಗಿದಂತೆಯೇ. ಕಣ್ಣಲ್ಲಿ ಒಂದು ಬಗೆಯ ದೈವಿಕ ಹೊಳಪು ತುಂಬಿಕೊಂಡು ಇಂತಹ ಮಾತನ್ನು ಅವರು ಹೇಳುವಾಗಲೆಲ್ಲ ಅದನ್ನು ಕೇಳುತ್ತಿರುವ ನಾನೇ ಧನ್ಯ ಎನಿಸುತ್ತದೆ. ಮತ್ತು ಇಂತಹ ಅನುಭವಗಳು ಇನ್ನಷ್ಟು ಮತ್ತಷ್ಟು ಹೇಳುತ್ತಲೇ ಇರಲಿ ಎನಿಸುತ್ತದೆ. ಸಂಗೀತದ ಬೆರಗು ಅಂಥದ್ದು, ಹರಹು ಅಂಥದ್ದು. ಸಂಗೀತ ಲೋಕದಲ್ಲಿ ಬಹು ಆಳದಲ್ಲೇ ತಮ್ಮ ಬೇರನ್ನು ಮೂಡಿಸಿ ಆಗಿ ಹೋದ ಅನೇಕ ಮಹನೀಯರ ಹೆಸರುಗಳು ಇಂದಿನ ನಮಗೆಷ್ಟು ಗೊತ್ತಿದೆ? ಇನ್ನು ಮುಂದಿನ ತಲೆಮಾರಿಗಂತೂ ಅವರ ಹೆಸರು, ಸಾಧನೆ ತೀರಾ ಅಪರಿಚಿತವಾಗಿಯೇ ಉಳಿದು ಬಿಡಬಹುದು. ಇದನ್ನು ಊಹಿಸಿಕೊಂಡಾಗಲೆಲ್ಲ ಒಂದು ನಮೂನೆಯ ಖೇದ. ಅಂತಹ ಮಹನೀಯರ ಬದುಕಿನ ಸವಿನೆನಪುಗಳ ಸ್ವರಮಾಲೆಯೇ ಸಂಗೀತ ಲೋಕದ ಸವಿನಿಮಿಷಗಳು ಎನ್ನುವ ಈ ಚಂದದ ಕೃತಿ. ಇದು ನಾದಲೋಕದ ರಸನಿಮಿಷಗಳು ಪುಸ್ತಕದ 2ನೇ ಭಾಗವೂ ಹೌದು. ಪಂಡಿತ್ ಭೀಮ್ಸೇನ್ ಜೋಶಿ, ಕುಮಾರ್ ಗಂಧರ್ವ, ಮಲ್ಲಿಕಾರ್ಜುನ ಮನ್ಸೂರ್, ಸವಾಯಿ ಗಂಧರ್ವ, ಬಾಲಕೃಷ್ಣ ಬುವಾ, ಬಾಲಗಂಧರ್ವ, ವಿದುಷಿ ಪರ್ವೀನಾ ಸುಲ್ತಾನ, ಲತಾ ಮಂಗೇಶ್ಕರ್, ಮಾಣಿಕ್ ವರ್ಮಾ ಮುಂತಾದ ಸಂಗೀತ ದಿಗ್ಗಜರ ಬದುಕಿನ ಮಹತ್ತರ ನೆನಪುಗಳು ಇಲ್ಲಿ ದಾಖಲಾಗಿವೆ. ಪ್ರತಿಯೊಬ್ಬ ಸಾಧಕನ ಹಿಂದೆಯೂ ಮರೆಯಲ್ಲೇ ಉಳಿದು ಬಿಟ್ಟ ಅನೇಕ ಘಟನೆಗಳಿರುತ್ತವೆ. ಸಂಗೀತದಲ್ಲಿ ಕಂಡುಕೊಂಡ ಮಾರ್ಗವಿರಬಹುದು, ಎದುರಿಸಿದ ಕಷ್ಟ ನಷ್ಟ ಬಡತನವಿರಬಹುದು, ಸಂಗೀತದ ಕಲಿಯಲು ಹಂಬಲಿಸಿ ಗುರುವಿಗಾಗಿ ಊರೂರು ಸುತ್ತಿದ ಪಡಿಪಾಟಲುಗಳಿರಬಹುದು. ವೈಯಕ್ತಿಕ ಜೀವನದ ಏಳು ಬೀಳಿನೊಂದಿಗೆ ಸಂಗೀತ ಸಾಗರದಲ್ಲಿ ತಮ್ಮದೇ ಛಾಪು ಮೂಡಲು ಅಡಿಪಾಯವಾದ ಪ್ರಮುಖ ಘಟನೆಗಳ ಜೊತೆಗೆ ಸಂಗೀತಗಾರರ ದೊಡ್ಡತನ, ಅದ್ಭುತ ವ್ಯಕ್ತಿತ್ವದ ಪರಿಚಯ, ಸಂಗೀತ ಪ್ರೇಮ, ನಿಷ್ಠೆ, ಸಾಥೀದಾರರೊಂದಿಗೆ ಬೆಸೆದುಕೊಳ್ಳುವ ಅನುಬಂಧ, ಸಂಗೀತ ಕಚೇರಿಯಲ್ಲಿ ಅನಿರೀಕ್ಷಿತವಾಗಿ ನಡೆದು ಬಿಡುವ ಪವಾಡಗಳು, ಸಾಥೀದಾರರ ಸವಾಲುಗಳು, ಗುರು ಶಿಷ್ಯರ ಸಂಬಂಧ, ಹೀಗೆ ಸಾಮಾನ್ಯರಿಗೆ ಗೊತ್ತಿರದ ಸಂಗೀತ ಲೋಕದ ಅನೇಕ ಸವಿನೆನಪುಗಳು ರಸವತ್ತಾಗಿ ಚಿತ್ರಿತವಾಗಿವೆ. ಇಲ್ಲಿರುವ ಒಂದೊಂದು ಲೇಖನ ಓದಿದಾಗಲೂ ನಮ್ಮಿಷ್ಟದ ರಾಗದ ಒಂದು ಛೋಟಾ ಖ್ಯಾಲ್ ಕೇಳಿದಂಥದ್ದೇ ಹುರುಪು, ಉಲ್ಲಾಸ. ಈಗಾಗಲೇ ಸಂಗೀತದ ಕುರಿತು ಕೆಲವು ಪುಸ್ತಕಗಳನ್ನು, ಕಾದಂಬರಿಗಳನ್ನು ಬರೆದಿರುವ ಶಿರೀಷ ಜೋಶಿ ಅವರ ಸಂಗೀತ ಜ್ಞಾನ ಅಗಾಧವಾದ್ದರಿಂದಲೇ ಇಲ್ಲಿರುವ ಲೇಖನಗಳೆಲ್ಲ ಅದ್ಭುತವಾಗಿ ಮೂಡಿಬಂದಿವೆ. ಪ್ರತಿ ಸ್ವರದ ನಾಡಿಯನ್ನೂ ಕರಾರುವಕ್ಕಾಗಿ ಹಿಡಿದ ಪ್ರಬುದ್ಧತೆ ಎದ್ದು ಕಾಣುತ್ತದೆ. ಅವರ ಸರಳ ನಿರೂಪಣಾ ಶೈಲಿ, ಭಾಷೆ ಕೂಡ ಅಷ್ಟೇ ಅಚ್ಚುಕಟ್ಟು. ಎಂಥವರನ್ನೂ ತನ್ಮಯತೆಯಲ್ಲಿ ಮುಳುಗಿಸುವಂಥದ್ದೇ. ಒಟ್ಟಾರೆ ಸಂಗೀತ ಪ್ರೇಮಿಗಳು, ಅದರಲ್ಲೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ರಸಿಕರು ಓದಲೇಬೇಕಾದ ಕೃತಿಯಿದು. ನೀವು ಓದಿ ಆನಂದಿಸಿ. ಧನ್ಯವಾದಗಳು.